ನೀವು ನೋಡ್ತಿದ್ದೀರಾ ಫ್ರೀಡಮ್ ಟಿವಿಯ ವಿಶೇಷ ಪಾಡ್ಕಾಸ್ಟ್. ನಾನು ಸುರಭಿ ರಾಜೇಂದ್ರ. ವೀಕ್ಷಕರೇ, ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಒಬ್ಬರು ಬ್ಯೂಟಿಫುಲ್ ಲೇಡಿ ನಮ್ಮ ಜೊತೆ ಇದ್ದಾರೆ. ಇವರು ಪತ್ರಕರ್ತೆಯಿಂದ ನಟಿಯಾದವರು, ವಿಲನ್ ಆ್ಯಕ್ಟರಿಂದ ಸ್ಟಾರ್ ನಟಿಯಾದವರು. ನಾನು ಅದರ್ ದೆನ್ ಅಮೃತ ಉಪ್ಪಾರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್, ಕಾರ್ಯಕ್ರಮಕ್ಕೆ ವೆಲ್ಕಮ್ ಮ್ಯಾಮ್. ಹಾಯ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಬ್ಯೂಟಿಫುಲ್ ಇಂಟ್ರೊಡಕ್ಷನ್. ಥ್ಯಾಂಕ್ ಯು ಮ್ಯಾಮ್. ಹೇಗಿದ್ದೀರಾ? ಸಖತ್ತಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಿಮ್ಮ ಅಭಿಮಾನಿಗಳ ಒಂದು ಪ್ರಶ್ನೆ ಇರುತ್ತೆ, ಅಮೃತ ಉಪ್ಪಾರು ಎಲ್ಲಿನವರು, ಎಲ್ಲಿ ಹುಟ್ಟೂರು ಅವ್ರದ್ದು ಅಂತ ಹೇಳ್ಬಿಟ್ಟು. ನಾನು ಮೂಲತಃ ಹುಟ್ಟಿದ್ದು ಬಳ್ಳಾರಿಯಲ್ಲಿ. ನನ್ನ ವಿದ್ಯಾಭ್ಯಾಸ ಎಲ್ಲ ಅಲ್ಲೇ ಆಗಿತ್ತು. ತದನಂತರ ನಾನು ನನ್ನ ಡಿಗ್ರಿಗೆ ಅಂತ ಐ ಕೇಮ್ ಟು ಬ್ಯಾಂಗ್ಳೂರ್. ಸೊ ಐ ಡಿಡ್ ಮೈ ಜರ್ನಲಿಸಮ್ ಇನ್ ಮಾಸ್ ಕಾಮ್ ಇನ್ ದಯಾನಂದ ಸಾಗರ್. ಅದಾದ ನಂತರ ನನ್ನ ಈ ಒಂದು ಟೆಲಿವಿಷನ್ ಜರ್ನಿ, ಸಿನಿ ಜರ್ನಿ ಸ್ಟಾರ್ಟ್ ಆಗಿತ್ತು. ಓಕೆ, ನೀವು ಸ್ಟಡೀಸ್ ಮಾಡಿದ್ದು ಬೆಂಗಳೂರಿನಲ್ಲೇ? ನನ್ನ ಪ್ರಾಥಮಿಕ ಶಿಕ್ಷಣದಿಂದ ನಾನು PU ವರೆಗೂ ನಾನು ಬಳ್ಳಾರಿಯಲ್ಲೇ ಓದಿದ್ದು. ಆಮೇಲೆ ನಾನು ಡಿಗ್ರಿ ಮಾಡಬೇಕಾಗಿತ್ತು. ಸೊ ಐ ವಾಂಟೆಡ್ ಟು ಡೂ ಜರ್ನಲಿಸಮ್ ಇನ್ ಮಾಸ್ ಕಾಮ್. ಸೊ ಅದಕ್ಕೆ ನಾನು ಬೆಂಗಳೂರಿಗೆ ಬರಬೇಕಾಯಿತು. ಸೊ ಇಲ್ಲಿ ದಯಾನಂದ ಸಾಗರಲ್ಲಿ ಐ ಡಿಡ್ ಮೈ ಗ್ರ್ಯಾಜುಯೇಷನ್ ದೇ. ತದನಂತರ ಐ ಕೇಮ್ ಟು ಇಂಡಸ್ಟ್ರಿ. ಓಕೆ, ನೀವು ಪತ್ರಕರ್ತೆ ಅಂತ ಕೇಳ್ಪಟ್ಟೆ ನಾನು, ಹೌದಾ ಅಂತ? ಎಸ್ ಹೌದು. ನನ್ನ ಡಿಗ್ರಿ ಗ್ರ್ಯಾಜುಯೇಷನ್ ಮುಗಿದ ನಂತರ ಐ ಹ್ಯಾಡ್ ಟು ಡೂ ಇಂಟರ್ನ್ಶಿಪ್. ಸೊ ಆ ಇಂಟರ್ನ್ಶಿಪ್ಗೆ ನಾನು ಒಂದಷ್ಟು ಪ್ರಿಂಟ್ ಮೀಡಿಯಾದಲ್ಲಿ ಐ ಡಿಡ್ ವರ್ಕ್ ಲೈಕ್ ವಿಜಯ ಕರ್ನಾಟಕ. ಒಂದಷ್ಟು ಅಂದರೆ ಅಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ಒಂದಷ್ಟು ಆರ್ಟಿಕಲ್ಸ್ನ ಕವರ್ ಮಾಡಿ ಐ ರೋಟ್ ಸರ್ಟನ್ ಆರ್ಟಿಕಲ್ಸ್, ಅದೆಲ್ಲ ಪಬ್ಲಿಷ್ ಆಗಿದೆ. ಹಾಗೆ ನನ್ನ ಒಂದು ಪಯಣ ಅಲ್ಲಿ ಸ್ಟಾರ್ಟ್ ಆಗಿದ್ದು. ಬರವಣಿಗೆಯಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅಂತ ಕೇಳ್ಪಟ್ಟೆ ನಾನು. ಬಿಕಾಸ್ ನನ್ನ ತಂದೆ ಅವರು ಸಾಹಿತ್ಯದಲ್ಲಿ ತುಂಬಾ ನಿಪುಣರಾಗಿದ್ದರು. ಅವರು ಎಷ್ಟೊಂದು ಕಥಾ ಸಂಕಲನಗಳನ್ನ ಬರೆದಿದ್ರು, ಹಾಗೆ ಎಷ್ಟೊಂದು ಬುಕ್ಸ್ ಬರೆದಿದ್ರು. ಆಮೇಲೆ ನಮ್ಮ ಮನೇಲಿಯ ಸಾಹಿತ್ಯದ ವಾತಾವರಣ ಯಾವಾಗಲೂ ಇತ್ತು. ನನ್ನ ತಾಯಿ ಬಗ್ಗೆ ಹೇಳಬೇಕು, ಅವ್ರ ಹೆಸರು ಮಲ್ಲಿಕಾ ಉಪ್ಪಾರ್ ಅಂತ. ಸೊ ನನ್ನ ತಂದೆ ವೆಂಕಟೇಶ್ ಉಪ್ಪಾರ್. ಇವರಿಬ್ಬರು ನನ್ನ ತಂದೆ ತಾಯಿಗಳಿಗೆ ಯಾವಾಗಲೂ ನಾನು ನಮ್ಮಣ್ಣ ನಮ್ಮ ಮನೆಯಲ್ಲಿ ಕಲೆಯ ವಾತಾವರಣ ಇರಬೇಕು ಅಂತ ನಾವು ಚಿಕ್ಕವರಿದ್ದಾಗಿಂದನೂ ಅದಿದೆ ಮನೇಲಿ. ಸೊ ಅಣ್ಣ ನಾನು ಇಬ್ಬರು ಕ್ಲಾಸಿಕಲ್ ಸಿಂಗಿಂಗಲ್ಲಿ ಅಂದರೆ ನಮ್ಮ ವಿದ್ವತ್ ಮಾಡಿದ್ವಿ. ಅದರಲ್ಲಿ ನಾವು ಮ್ಯೂಸಿಕಲ್ ಜರ್ನಿ ಇತ್ತು, ಅದನ್ನು ಕಲ್ತ್ವಿ, ವಿದ್ಯಾಭ್ಯಾಸ ಮಾಡಿದ್ವಿ. ಹಾಗೆ ಮನೇಲಿ ಅಪ್ಪ ಅದನ್ನು ಹ್ಯಾಬಿಟಾಗಿ ಇಟ್ಕೊಂಡಿರೋದ್ರಿಂದ ಎಷ್ಟೊಂದು ಬುಕ್ಸ್ ಎಲ್ಲ ಮನೇಲಿ ಇಟ್ಟಿರ್ತಿದ್ರು, ಅದ್ರ ಬಗ್ಗೆ ಮಾತಾಡ್ತಾಯಿದ್ರು. ಹಾಗೆ ಕನ್ನಡದ ಮೇಲೆ ಹಿಡಿತಾ ಇರಬೇಕು, ಯಾಕಂದರೆ ನಮ್ಮ ಮಾತೃಭಾಷೆ ಅದು. ಸೊ ಅದ್ರ ಬಗ್ಗೆ ಎಷ್ಟೊಂದು ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡ್ತಿದ್ವಿ ಚಿಕ್ಕವರಾಗಿದ್ದಾಗಿಂದ. ಸೊ ಅದನ್ನೆಲ್ಲ ನೋಡಿಬಿಟ್ಟು ನಮಗೂ ಕನ್ನಡದ ಮೇಲೆ ಹಿಡಿತಾ ಇತ್ತು. ಹಾಗೆ ಇದೆಲ್ಲ ವಾತಾವರಣ ಇರೋದ್ರಿಂದ ನನಗೆ ಆಟೋಮ್ಯಾಟಿಕ್ಕಾಗಿ ಅದು ಬೈ ಡಿಫಾಲ್ಟ್ ನನಗೆ ಇಂಟ್ರೆಸ್ಟ್ ಇತ್ತು. ಈವನ್ ಐ ವಾಂಟೆಡ್ ಟು ರೈಟ್ ಸರ್ಟನ್ ಆರ್ಟಿಕಲ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಅದು ಬರ್ತಾ ಹ್ಯಾಬಿಟ್ ಅನ್ನೋದಕ್ಕಿಂತ ಒಂದು ಪ್ಯಾಷನ್ ಆಗಿ ಇತ್ತು. ಸೊ ನನಗೂ ಒಂದು ಆ ಫೀಲ್ಡಲ್ಲಿ, ಈ ಕ್ಷೇತ್ರದಲ್ಲಿ ಏನಾದರೂ ಮಾಡಬೇಕು ಅನ್ನೋದಿತ್ತು. ಸೊ ಐ ಡಿಡ್ ಎಕ್ಸ್ಪ್ಲೋರ್ ದೇರ್. ಅಂದರೆ ಮೀಡಿಯಾ ಫೀಲ್ಡ್ಗೆ ಬರಬೇಕನ್ನೋದು ನಿಮಗೆ ಆಸೆ ಇತ್ತು? ಆಸೆ ಇತ್ತು, ಯಾಕಂದರೆ ಮನೇಲಿ ವಾತಾವರಣ ಆಗಿದ್ದರಿಂದ. ಸೊ ಅದು ತುಂಬ ಅಂದರೆ ನನಗೆ ಮೈಂಡಲ್ಲಿ ಅದೇ ಇರೋದು, ಲೈಕ್ ನೆಕ್ಸ್ಟ್ ಐ ವಾಂಟ್ ಟು ಬಿ ಎ ಜರ್ನಲಿಸ್ಟ್. ಸೊ ಆ್ಯಂಡ್ ನನಗೆ ಯಾವುದೇ ಒಂದು ವಿಷಯಗಳ ಬಗ್ಗೆ ಧ್ವನಿ ಎತ್ತೋದಾಗಲಿ ಅಥವಾ ಯಾಕೆ ಅಂತ ಕೇಳೋದು ತುಂಬಾ ಹ್ಯಾಬಿಟ್ ಇತ್ತು. ಏನಕ್ಕೆ ಹೀಗೆ, ಏನಕ್ಕೆ ಹಾಗೆ ಅಂತ. ಸೊ ಆ್ಯಸ್ ಎ ಜರ್ನಲಿಸ್ಟ್ ಅದು ಒಂದು ಕ್ವಾಲಿಟಿ ಇರಲೇಬೇಕು. ಸೊ ಐ ಡಿಡ್ ಡೈವ್ ಇನ್ ದೇರ್. ಓಕೆ, ನಿರೂಪಣೆಗೆ ಬರಬೇಕು ಅಂತ ಯಾವಾಗ ಅನಿಸ್ತು ಅಂತ? ಅಂದರೆ ನನಗೇನಿತ್ತು ಅಂದರೆ ನಿರೂಪಣೆ ಅನ್ನೋದಕ್ಕಿಂತ ಆ್ಯಸ್ ಎ ಜರ್ನಲಿಸ್ಟ್ ಐ ವಾಂಟೆಡ್ ಟು ಬಿ ಅನ್ ಆ್ಯಂಕರ್. ಅಲ್ಲಿ ನಾನು ಜರ್ನಲಿಸಮ್ ಮಾಡಿಕೊಂಡು ಅದರಲ್ಲೇ ನಾನು ಮುಂದೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಅಂದರೆ ನೀವು ಜರ್ನಲಿಸಮ್ ಫೀಲ್ಡಲ್ಲಿ ಇರಬೇಕು ಅನ್ನೋದಿತ್ತು, ಅಂದರೆ ಆ್ಯಂಕರೇ ಆಗಿರಬೇಕು ಅನ್ನೋದು ಆ ರೀತಿ ಏನು? ಎಸ್, ಇವಾಗ ಜನರಲಿ ಸ್ಕ್ರೀನಲ್ಲಿ ನೋಡಿದಾಗ ಎಷ್ಟೊಂದು ನಿಮಗೆ ಒಂದು ಅವಕಾಶ ಇರುತ್ತೆ. ಈಗ ಎಷ್ಟೊಂದು ಜನಗಳು ನಿಮ್ಮನ್ನು ನೋಡಿಬಿಟ್ಟು ಇನ್ಫ್ಲುಯೆನ್ಸ್ ಆಗೋದಿರುತ್ತೆ. ಹಾಗೆ ನೀವು ಕೇಳೋ ಒಂದು ಸ್ಕ್ರೀನಲ್ಲಿ ಕೂತ್ಕೊಂಡು ನೀವು ಕೇಳಿದಾಗ ಎಷ್ಟೊಂದು ಕಿವಿಗಳಿಗೆ ಕೇಳುತ್ತೆ ಅದು ಅಲ್ವಾ? ಸೊ ದಟ್ ಕುಡ್ ಬಿ ಒನ್ ಬೆನಿಫಿಟ್. ಸೊ ಅದೊಂದಿತ್ತು ಅಷ್ಟೇ ಹೊರತು ಪರ್ಟಿಕ್ಯುಲರ್ ಆಗಿ ಸ್ಕ್ರೀನ್ ಮೇಲೆ ಇರಬೇಕು ಅಂತ ಇರಲಿಲ್ಲ. ಬಟ್ ಇದ್ರ ಮುಖಾಂತರ ನಾನು ಸ್ಕ್ರೀನಲ್ಲಿದ್ದು ಒಂದಷ್ಟು ಜನ ಪರ ಧ್ವನಿ ಆಗಬೇಕು ಅನ್ನೋದೊಂದು ಆಸೆ ಇತ್ತು. ಸೊ ದಟ್ಸ್ ವೈ ಐ ವಾಂಟೆಡ್ ಟು ಪರ್ಸ್ಯೂ ಇನ್ ಜರ್ನಲಿಸಮ್. ಓಕೆ, ಆ್ಯಕ್ಟಿಂಗ್ ಕಡೆ ಯಾವಾಗ ಮನಸ್ಸಾಯಿತು ಅಮೃತ ಉಪ್ಪಾರ್ಗೆ ಅಂತ? ಅಂದರೆ ನನಗೆ ಯಾವಾಗಲೂ ಅನಿಸೋದು ಲೈಕ್ ಓಕೆ ಸ್ಕ್ರೀನ್ ಮೇಲೆ ಓಕೆ ಚೆನ್ನಾಗಿ ಕಾಣ್ತೀನಿ, ಆ್ಯಕ್ಟಿಂಗಲ್ಲಿ ಟ್ರೈ ಮಾಡೋಣ. ಈಗ ಎಲ್ರಿಗೂ ಒಂದು ಚಿಗುರಿದ ಒಂದು ಆಸೆ ಇರುತ್ತೆ ಮಾಡಬೇಕು ಅಂತ.
ಸೊ ನಾನು ಫಸ್ಟು ವಿ ಜೆ ಆಗಿ ಐ ಸ್ಟಾರ್ಟೆಡ್ ಇನ್ ಸಿರಿ ಕನ್ನಡದಲ್ಲಿ ನಾನು ನಿರೂಪಣೆಗೆ ಓಕೆ. ಬಂದಾಗ ನನಗನ್ಸೋದು ಏನೋ ಒಂದು ಫೆಮಿಲಾರಿಟಿ ಮಾಡಬೇಕು, ಐ ಶುಡ್ ಡೂ ಸಮಥಿಂಗ್ ಇನ್ ಟೆಲಿವಿಷನ್ ಅನ್ನೋದೊಂದು ಆಸೆ ಇತ್ತು. ಸೊ ಯಾವಾಗ ನಾನು ಅದು ಜರ್ನಲಿಸ್ಟ್ ಆಗಿ ಮಾಡಬೇಕಾದ್ರೆ ನನಗೊಂದು ಸಿರಿ ಕನ್ನಡ ಚಾನಲಲ್ಲಿ ಒಂದು ಶೋನ ಹೋಸ್ಟ್ ಮಾಡೋ ಒಂದು ಅವಕಾಶ ಸಿಕ್ತು. ಸೊ ಆವಾಗ ಮಾಡಬೇಕಾದ್ರೆ ಆ ಒಂದು ಅದು ಕೂಡ ಟಿ ವಿ ಆ್ಯಂಡ್ ಇಟ್ಸ್ ಅ ನಾನ್ ಫಿಕ್ಷನ್ Yes, yes. ಶೋ. ಸೊ ನಾನು ಅದನ್ನ ಮಾಡಬೇಕಾದ್ರೆ ನನಗನ್ನಿಸ್ತು ಲೈಕ್ ಓಕೆ ಮೇ ಬಿ ಈ ಒಂದು ಇಂಡಸ್ಟ್ರಿ ನನಗೆ ಸೂಕ್ತ ಏನೋ, ಯಾಕಂದರೆ ನನಗೂ ಫೆಮಿಲಿಯಾರಿಟೀಸ್ ಇದೆ, ಮಾಡಬೇಕು ಅನ್ನೋದೊಂದು ಆಸೆ ಇತ್ತು. ಸೊ ಓಕೆ ಅದನ್ನು ಮಾಡ್ತಾ ಮಾಡ್ತಾ ಎಲ್ಲೋ ಒಂದು ಕ್ಯೂರಿಯಾಸಿಟಿ ಇತ್ತು, ಎಕ್ಸ್ಪ್ಲೋರ್ ಮಾಡೋಣ, ಮೇ ಬಿ ಕ್ರಾಫ್ಟ್ ನನಗೆ ಅಡಾಪ್ಟ್ ಆಗಬಹುದೇನೋ ಅಂತ. ಸೊ ಯಾ. ಎಸ್. ಫಸ್ಟು ಸೀರಿಯಲ್ಗೆ ಸೆಲೆಕ್ಟ್ ಆದಾಗ ಎಷ್ಟು ಖುಷಿ ಆಯಿತು ನಿಮಗೆ ಅಂತ? ಆ್ಯಕ್ಚುಲಿ ನನ್ನ ನೆನಪಿದೆ ದಟ್ ನನಗೆ ನಾನು ಶೋ ಮಾಡಿ ನಾನು ನನ್ನ ಉದಯದಲ್ಲಿ ನನ್ನ ಫಸ್ಟ್ ಆಗಿರೋದು. ಆ ಒಂದು ಸೀರಿಯಲಲ್ಲಿ ನಾನು ಸೆಲೆಕ್ಟ್ ಆದಾಗ ಲೀಡಾಗಿ ನನಗದೊಂಥರ ಇಷ್ಟು ವರ್ಷ ನಾನು ಕನ್ಸ್ಕೊಂಡಿದ್ದೆ. ಓಕೆ ಐ ವಾಂಟೆಡ್ ಇಟ್ ವೆರಿ ಬ್ಯಾಡ್ಲಿ. ಅದಾದಾಗ ಒಂಥರ ಒಂದು ವಿಯರ್ಡ್ ಫೀಲಿಂಗ್ ಇರುತ್ತೆ, ಮಾಡಿದ್ ಕೊನೆಗೂ ಸಿಕ್ತಾ ಅನ್ನೋದು ಅಲ್ವಾ. ಸೊ ಐ ವಾಸ್ ಕೈಂಡ್ ಆಫ್ ಬ್ಲ್ಯಾಂಕ್ ಲೈಕ್ ಹೌದಲ್ವಾ, ಬಂತಲ್ವಾ, ಯು ಗಾಟ್ ಇನ್ ಯಾ, ಇಷ್ಟು ನೀನು ಕಷ್ಟಪಟ್ಟೆ, ಸಿಕ್ತು ಅಲ್ವಾ ನಿಂಗೆ ಅಂತ. ಸೊ ಆ ಒಂದು ಎಕ್ಸ್ಪ್ರೆಷನ್ ಇತ್ತು ಅಷ್ಟೇ. ಓಕೆ. ಈಗ ಒಂದು ಆ್ಯಸ್ ಎ ಒಂದು ಹುಡುಗಿ ಈ ಸಿನಿಮಾ ಕ್ಷೇತ್ರಕ್ಕೆ ಹೋಗ್ತೀವಿ ಅಥವಾ ಸೀರಿಯಲಿಗೆ ಹೋಗ್ತೀವಿ ಅಂದರೆ ಅಪ್ಪ ಅಮ್ಮ ತುಂಬ ಯೋಚನೆ ಮಾಡ್ತಾರೆ ನಿಮಗೆ. ಅವಾಗ ಹೇಗೆ ಅಪ್ಪ ಅಮ್ಮನ ಸಪೋರ್ಟ್ ಹೇಗೆ ಸಿಕ್ತು ನಿಮಗೆ ಅಂತ? ಐ ಥಿಂಕ್ ನನ್ನ ವಿಷಯದಲ್ಲಿ ಇಟ್ ವಾಸ್ ನಾಟ್ ರಿಯಲಿ ಡಿಫಿಕಲ್ಟ್ ಬಿಕಾಸ್ ಮೈ ಪೇರೆಂಟ್ಸ್ ಆರ್ ಸೀನ್ ಮೀ ಸಿನ್ಸ್ ಐ ವಾಸ್ ಅ ಕಿಡ್. ನಾನು ಚಿಕ್ಕವಳಿದ್ದಾಗಿಂದ ಇಲ್ಲಿವರೆಗೂ ತುಂಬಾ ರಿಸರ್ವ್ಡ್ ಆ್ಯಂಡ್ ಡಿಸಿಪ್ಲೈನ್ಡ್. ಆ್ಯಂಡ್ ಅವ್ರ ಮಕ್ಕಳು ಏನು ಅಂತ ಎಲ್ಲ ತಂದೆ ತಾಯಿಗಳಿಗೆ ಗೊತ್ತಿರುತ್ತೆ. ಸೊ ನನ್ನ ತಂದೆ ತಾಯಿಗಳಿಗೆ ಏನಿತ್ತು ಅಂದರೆ ಇವಳು ತುಂಬಾ ಸ್ಟ್ರಿಕ್ಟು, ತುಂಬಾ ರಿಸರ್ವ್ಡು, ಹಾಗೆ ನನ್ನ ಕೆಲಸ ಏನು ಅಷ್ಟು ಮುಗಿಸ್ ಬರ್ತೀನಿ ನಾನು ಜನರಲಿ. ಸೊ ಅವ್ರಿಗೆ ಆ ಒಂದು ನಂಬಿಕೆ ಇದೆ. ಸೊ ಇಂಡಸ್ಟ್ರಿಗೆ ಹೋಗ್ತಿದ್ದಾಳೆ ಅಂತ ಅಂದರೆ ಅಲ್ಲಿ ಅಷ್ಟು ಯಾರೂ ಪರಿಚಯ ಇಲ್ಲ ಅನ್ನೋದು ಒಂದಿತ್ತು ಅಷ್ಟೇ ಹೊರತು ಇವಳು ಏನು ಮಾಡ್ತಾಳೆ, ಇಲ್ಲ ಇವಳು ಡಿಸ್ಟ್ರ್ಯಾಕ್ಟ್ ಆದರೆ ಆ ಥರ ಏನೂ ಇರಲಿಲ್ಲ. ಬಿಕಾಸ್ ಅದೊಂದು ಆ ಸಂಸ್ಕಾರ ಅಥವಾ ಐ ಥಿಂಕ್ ನೀವು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ನಿಮ್ಮ ಅಪ್ಬ್ರಿಂಗಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ಸ್ ಸಮ್ಟೈಮ್ಸ್ ಐ ಮೀನ್ ಇಟ್ಸ್ ಎವ್ರಿ ಒನ್ ಇಂಡಿವಿಜುವಲ್ ಪರ್ಸ್ನಲ್ ಚಾಯ್ಸ್. ಅವ್ರು ಹೇಗಿರ್ತಾರೆ ಅದು ಅವರವರ ಆಯ್ಕೆಗಳು. ಬಟ್ ನಾನೇನು ಹೇಳ್ತೀನಿ ಅಂದರೆ ನೀವು ಎಲ್ಲೇ ಇದ್ದರೂ ಐ ಥಿಂಕ್ ನೀವು ಹೇಗಿರ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇನ್ ಮೈ ಕೇಸ್ ದೇ ಹ್ಯಾಡ್ ಟು ಲೈಕ್ ಅವ್ರಿಗೆ ಅಷ್ಟೊಂದು ವರಿ ಆಗೋ ಅವಶ್ಯಕತೆ ಇರಲಿಲ್ಲ. ದೇ ಲೈಕ್ ಶಿಲ್ ಟೇಕ್ ಕೇರ್ ಆಫ್ ಹರ್ ಸೆಲ್ಫ್ ಆ್ಯಂಡ್ ಶಿ ಸ್ಟ್ರಾಂಗ್ ಆ್ಯಂಡ್ ಅವಳು ಮಾಡ್ತಾಳೆ ಆ್ಯಂಡ್ ಅವಳಿಗೆ ಗೊತ್ತು ಏನು ಮಾಡ್ತಾ ಇದ್ದಾಳೆ ಅಂತ. ಸೊ ನನ್ನ ವಿಷಯದಲ್ಲಿ ಆ ನಂಬಿಕೆ ಎತ್ತಿದ್ರಿಂದ ಅದೇನು ಭಯ ಅದು, ಯಾಕಂದರೆ ನಿಮಗೆ ಐ ಥಿಂಕ್ ಆ ಅರಿವು ತುಂಬ ಮುಖ್ಯ ಆಗುತ್ತೆ. ಎಲ್ಲೇ ಇದ್ದರೂ ಯಾವ ಕ್ಷೇತ್ರದಲ್ಲಿ ಇದ್ದರೂ ಹೇಗೆ ಇದ್ದರೂ ಇಟ್ಸ್ ಯುವರ್ ಪರ್ಸನಲ್ ಚಾಯ್ಸ್. ನೀವು ಏನು ತಪ್ಪು ಯಾವುದು ಸರಿ ಅನ್ನೋ ಒಂದು ಪ್ರಜ್ಞೆ ಇದ್ದರೆ ಅದು ಮುಗ್ದೋಯ್ತು. ಅವ್ರಿಗೆ ಗೊತ್ತಿರುತ್ತೆ ಇಂಡಿವಿಜುವಲ್ ಆಗಿ. ಸೊ ಐ ಗೆಸ್ ಸೊ ಮೈ ಪೇರೆಂಟ್ಸ್ ವಾಸ್ ರಿಯಲಿ ಹ್ಯಾಪಿ ಅದೆಲ್ಲ ಆರಾಮಾಗಿ ಮಾಡು, ಬಟ್ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಈಸಿ, ವಿ ಆರ್ ವಿತ್ ಯು ಅಂತ ಅಷ್ಟೇ. ಓಕೆ. ಅಮೃತ ಉಪ್ಪಾರ್ ಡ್ಯಾನ್ಸರ್ ಅಂತ ಗೊತ್ತು, ಸಿಂಗರ್ ಅಂತ ಗೊತ್ತು, ಆ್ಯಕ್ಟಿಂಗ್ ಮಾಡ್ತಾರಂತನೂ ಗೊತ್ತಿತ್ತು. ಕಿಚ್ಚಿಗಿಲಿಗೆ ಬಂದಮೇಲೆ ಗೊತ್ತಾಯಿತು ಅವ್ರ ಕಾಮಿಡಿ ಆ್ಯಕ್ಟರ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಎಷ್ಟು ಇಂಪಾರ್ಟೆಂಟ್ ಆಯಿತು ನಿಮಗೆ ಕಿಚ್ಚಿಗಿಲಿ 2 ನಿಮ್ಮ ವೃತ್ತಿ ಜೀವನದಲ್ಲಿ ಅಂತ? ತುಂಬಾ ಇಂಪಾರ್ಟೆಂಟ್ ಆಯಿತು. ಐ ಥಿಂಕ್ ಐ ಹ್ಯಾವ್ ಟು ಥ್ಯಾಂಕ್ ದಟ್ ಶೋ. ನಾನು ಯಾವುದೇ ಇಂಟರ್ವ್ಯೂಗೆ ಹೋದರೂ ಕೂಡ ಐ ಕೀಪ್ ಟಾಕಿಂಗ್ ಅಬೌಟ್ ದಟ್ ಶೋ ಬಿಕಾಸ್ ನನಗೆ ಅಲ್ಲಿಂದ ತುಂಬಾ ಟರ್ನಿಂಗ್ ಪಾಯಿಂಟ್ ಆಯಿತು. ಆ್ಯಂಡ್ ತುಂಬ ಗೊತ್ತಾಯಿತು ಅಂದರೆ ಇವಾಗ ಕಂಟೆಂಟ್ ಅಂದರೆ ಏನು, ಹಾಗೆ ಸ್ಕ್ರೀನ್ ಪ್ರೆಸೆನ್ಸ್ ಅಂದರೆ ಏನು. ಐ ಹ್ಯಾಡ್ ಟು ಲೈಕ್ ಐ ಲರ್ನ್ ಅ ಲಾಟ್ ದೇರ್. ಬಟ್ ಹಾಗೆ ಒಂದು ನನ್ನ ಬಗ್ಗೆನೂ ನಂಗೆ ತುಂಬ ಅರ್ಥ ಆಯಿತು. ಅಂದರೆ ನನಗೆ ಏನೇ ಒಂದು ಟಾಸ್ಕ್ ಕೊಟ್ಟರು ನಾನು ಅದನ್ನು ಒಂದು ಎಂಟರ್ಟೈನ್ಮೆಂಟ್ ಅಂತ ಮಾಡ್ತೀನಿ, ಬಟ್ ಅದನ್ನು ನನ್ನ ಕೆಲಸ ನನ್ನ ಕಾಯಕ ಅಂದ್ಕೊಂಡು ನಾನು ತುಂಬಾ ಸೀರಿಯಸ್ ಆಗಿ ತೊಗೊಂಡೇ ಮಾಡ್ತೀನಿ ಯಾವುದೇ ಆಗಲಿ. ಸೊ ಯಾವ ಪಾತ್ರ ಆದರೂ ಅಷ್ಟೇ. ಆ ಸ್ಕಿಟ್ಟಲ್ಲಿ ಕೊಟ್ಟಾಗಲೂ ಕೂಡ ನನಗೇನಿರ್ತಿತ್ತು ಅಂದರೆ ಡೈಲಾಗ್ ಮಿಸ್ ಮಾಡಬಾರ್ದು, ಆ ಟೈಮ್ಗೆ ಆ ಡೈಲಾಗ್ನ ಡೆಲಿವರ್ ಮಾಡಬೇಕು. ಯಾವಾಗಲೂ ಐ ಟು ಬಿ ಇನ್ ದಟ್ ಝೋನ್ ಬಿಕಾಸ್ ಐ ಟು ನಾಟ್ ಟೇಕ್ ಮೈ ವರ್ಕ್ ಫಾರ್ ಗ್ರಾಂಟೆಡ್. ಸೊ ಮೇ ಬಿ ದಟ್ ಸಮಥಿಂಗ್ ಎವ್ರಿ ಒನ್ ಶುಡ್ ಹ್ಯಾವ್ ಐ ಗೆಸ್. ಬಿಕಾಸ್ ಅದನ್ನು ನಾನು ಎಂಜಾಯ್ ಕಡಿಮೆ ಮಾಡ್ತಾ ಇದ್ದೆ, ತುಂಬಾ ಸೀರಿಯಸ್ ಆಗಿ ತೊಗೊಂಡು ತುಂಬಾ ಅದರಲ್ಲೇ
ನಿರಂತರವಾಗಿ ಆ ಧ್ಯಾನದಲ್ಲೇ ಇರ್ತಾ ಇದೆ. ಓಕೆ, ಸ್ಕಿಟ್ ಇದೆ, ಕರೆಕ್ಟಾಗಿ ಡೆಲಿವರಿ ಮಾಡಬೇಕು. ಅವರು ಮಾರ್ಕ್ಸ್ ಏನು ಕೊಡ್ತಾರೋ ಅದು ಸೆಕೆಂಡ್ರಿ, ಬಟ್ ನನ್ನ 100% ಕೊಡಬೇಕು ಅನ್ನೋದು ನನಗೆ ತುಂಬ ಇತ್ತು. ಸೊ ದ್ಯಾಟ್ ಶೋ ಗೇವ್ ಮಿ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ತುಂಬ ಅಂದರೆ ತುಂಬ ಜನಗಳಿಗೆ ಒಂದಷ್ಟು ನನ್ನ ಬಗ್ಗೆ ಗೊತ್ತಾಯಿತು. ಹಾಗೆ ಜನಗಳು ಕೂಡ ಏನೋ ಸಮ್ ಆಸ್ಪೆಕ್ಟ್ ನನ್ನಲ್ಲಿ ಏನೋ ಒಂದು ಇಷ್ಟ ಆಯಿತು. ಜನರಲ್ಲಿ ಒಂದಷ್ಟು ಫ್ಯಾನ್ಸ್ ಕ್ರಿಯೇಟ್ ಆದರು ಆ್ಯಂಡ್ ಅವ್ರಿಗೇನೋ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಬಂದುಬಿಟ್ಟು ಮೇಡಮ್ ನಿಮ್ಮ ಡ್ರೆಸ್ ಸೆನ್ಸ್ ತುಂಬ ಚೆನ್ನಾಗಿದೆ, ನಮ್ಗೆ ಇಷ್ಟ ಅಂತಿದ್ರು. ಇನ್ನೊಬ್ರು ನಿಮ್ಮ ಇನ್ನಸೆನ್ಸ್ ಇಷ್ಟ ಅಂತ ಹೇಳ್ತಿದ್ರು. ಇನ್ನೊಬ್ರು ದರ್ ಸೋ ಮೆನಿ ಡಿಫ್ರೆಂಟ್ ಪರ್ಸ್ನಾಲಿಟೀಸ್. ಯಾಕೆ ಇಷ್ಟ ಆಗ್ತೀವಿ ಅನ್ನೋದು ಗೊತ್ತಾಗಲ್ಲ. So yeah, that kind of give me a different kind of experience. Yeah. ನೆಕ್ಸ್ಟ್ ಭಾರ್ಗವಿ LLB ವಂದನಾ ಪಾತ್ರ. Yeah. ಆ ಪಾತ್ರ ಬಗ್ಗೆ ನೀವು ಹೇಳಲೇಬೇಕು. ನಮ್ಮ ಆ್ಯಕ್ಟಿಂಗ್ ಲೆವೆಲ್ಲು ಅದು Thank you so much. ಅದ್ರ ಬಗ್ಗೆ ಮಾತಾಡಲೇಬೇಕು ನೀವು. Again, I have to thank ಇವಾಗ ಕ್ಯಾರೆಕ್ಟರೈಸೇಷನ್ನ ತುಂಬಾ ಚೆನ್ನಾಗಿ ಬರೆದಿದ್ರು. ಹಾಗೆ ಸ್ವಪ್ನ ಕೃಷ್ಣ ಮ್ಯಾಮ್ ಅದನ್ನು ತುಂಬಾ ಚೆನ್ನಾಗಿ ಪಾತ್ರಕ್ಕೆ ಒಂದು ಆ್ಯಕ್ಟ್ರಲ್ಲಿ ಏನೇನು ಕ್ವಾಲಿಟೀಸ್ ಬೇಕು ಅನ್ನೋದನ್ನು ನನಗೆ ಆ ಮೂಮೆಂಟಲ್ಲಿ ದೇ ಯೂಸ್ ಟು ಕನ್ವೆ. ಯಾಕಂದರೆ ನನಗೇನು ಅನಿಸುತ್ತೆ ಅಂದರೆ ಒಂದು ಆ್ಯಕ್ಟರ್ಸ್ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ಒಂದು ಕಡೆ ಆದರೆ, ಡಿರೆಕ್ಟರ್ ಅದನ್ನು ಹೇಗೆ ಕನ್ವೆ ಮಾಡ್ತಾರೆ, ಹೇಗೆ ಅವರ ಒಂದು ಪಾಸಿಟಿವ್ನ ತಗೋತಾರೆ, ಅವರಿಂದ ಯುಟಿಲೈಸ್ ಮಾಡ್ಕೋತಾರೆ ಅನ್ನೋದು ತುಂಬಾ ಮುಖ್ಯ. ಸೊ ಆ ವಿಷಯದಲ್ಲಿ ಐ ಥಿಂಕ್ ಸ್ವಪ್ನ ಮ್ಯಾಮ್ ಶಿ ನ್ಯೂ ವಾಟ್ ಇಸ್ ಮೈ ಪಾಸಿಟಿವ್ ಥಿಂಗ್. ಸೊ ಅವರು ಅದನ್ನು ತಗೊಂಡು ಕಲೆಕ್ಟ್ ಮಾಡಿ ಆ ಒಂದು ಪರ್ಫಾರ್ಮೆನ್ಸಲ್ಲಿ ತಂದರು. ಸೊ ಐ ರಿಯಲಿ ಲೈಕ್ಡ್ ಪರ್ಫಾರ್ಮಿಂಗ್ ದ್ಯಾಟ್ ಕ್ಯಾರೆಕ್ಟರ್. ಅಂದರೆ ಆ ಒಂದು ಕ್ಯಾರೆಕ್ಟರಲ್ಲಿ ಒಂದು ಸೈಕೋಯಿಸಮ್ ಇತ್ತು, ತೀರಾ ಲವ್ ಇತ್ತು, ಆ್ಯಂಡ್ ಎಕ್ಸ್ಟ್ರೀಮ್ ಆ್ಯಂಗರ್, ಸ್ಯಾಡಿಸಮ್ ಇತ್ತು. ಸೊ ವೆನ್ ಎವರ್ ಐ ಸ್ಟಿಲ್ ಸೇ ದಿಸ್, ಲೈಕ್ ನೀವು ನೆಗೆಟಿವ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದೀರಾ ಅಂದಾಗ ತುಂಬಾ ನೀವು ಹ್ಯಾವ್ ಟು ಗೋ ಥ್ರೂ ಇಟ್, ಯು ಹ್ಯಾವ್ ಟು ಫೀಲ್ ಇಟ್. ಸುಮ್ಮನೆ ನೀವು ಏನೋ ಸುಮ್ಮನೆ ಮುಖದಲ್ಲಿ ತೋರಿಸಿದ್ರೆ ಪೀಪಲ್ ರಿಯಲಿ ಕ್ಯಾನ್ ಐಡೆಂಟಿಫೈ ಇಟ್. ಸೊ ಯಾವುದೇ ಒಂದು ಕ್ಯಾರೆಕ್ಟರ್ ಮಾಡಬೇಕಾದ್ರೂ ಚಾಲೆಂಜಿಂಗ್ ಇದ್ದಾಗ ಇಟ್ ವಿಲ್ ಬಿ ಕ್ವೈಟ್ ನಿಮಗೆ ಎಕ್ಸೈಟಿಂಗ್ ಮಾಡೋಕ್ಕೆ. ಸೊ ನನಗೆ ವೆನ್ ಐ ಯೂಸ್ ಟು ಪ್ಲೇ ದ್ಯಾಟ್ ರೋಲ್ ನನಗೆ ಸಿಕ್ಕಾಪಟ್ಟೆ ತಲೆನೋವು ಬರೋದು. ಯಾಕಂದರೆ ಎಕ್ಸ್ಟ್ರೀಮ್ ನೆಗೆಟಿವ್ ಎಕ್ಸ್ಟ್ರೀಮ್ ಎಮೋಷನ್ಸ್ನ ಫೀಲ್ ಮಾಡಿ ಅದನ್ನು ಡೆಲಿವರ್ ಮಾಡಬೇಕಾದ್ರೆ ಇಟ್ ಡಸ್ ಕೈಂಡ್ ಆಫ್ ನಿಮ್ಮ ಎನರ್ಜಿನ ಒಂಚೂರು ಎಳೆಯುತ್ತೆ. ಸೊ ಯಾ, ಐ ಡಿಡ್ ಎಂಜಾಯ್ ಪ್ಲೇಯಿಂಗ್ ಇಟ್ ಆ್ಯಂಡ್ I did get a lot of compliments for the performance I did. And yeah, I think ನಾನು ಕಲಿಯೋದು ತುಂಬ ಇದೆ. ಮೇ ಬಿ ಇಟ್ ವಾಸ್ ವಂಡರ್ಫುಲ್ ನನಗೆ ಒಂದು ಆ ಕ್ಯಾರೆಕ್ಟರ್. ಆ್ಯಂಡ್ ಅಗೇನ್ ಐ ಹ್ಯಾವ್ ಟು ಥ್ಯಾಂಕ್ ಕಲರ್ಸ್ ಕನ್ನಡ JD ಸರ್ for giving me such a beautiful opportunity. I think for considering me that I deserve it ಅಂತ. I hope ನಾನು ಅದಕ್ಕೆ ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ. ಬಟ್ ಐ ರಿಯಲಿ ಲವ್ಡ್ ಪ್ಲೇಯಿಂಗ್ ವಂದನಾ ಆಲ್ಸೋ. ಯಾ, ಕನ್ನಡ ಮಾತ್ರ ಅಲ್ಲ, ತೆಲುಗು ಸೀರಿಯಲಲ್ಲೂ ಫುಲ್ಲು ಸದ್ ಮಾಡ್ತಾ ಇದ್ದೀರಾ ನೀವು. ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಹೇಗೆ ಅಲ್ಲಿನ ಪ್ರೇಕ್ಷಕರು ಹೇಗೆ ಟ್ರೀಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಅಂತ? ಐ ಗೆಸ್ ಟಚ್ ವುಡ್ ಅಲ್ಲಿ ಕೂಡ ತುಂಬಾ ಜನಗಳಿಗೆ ಅದೇ ರಿಯಲಿ ಲವ್ ಮೈ ಪರ್ಫಾರ್ಮೆನ್ಸ್ ಆ್ಯಂಡ್ ಒಳ್ಳೆ ಫೀಡ್ಬ್ಯಾಕ್ ಬರ್ತಾ ಇದೆ. ಆ್ಯಂಡ್ ಐ ಗೆಸ್ ಇಲ್ಲಿ ನಮ್ಮವರು ಹೇಗೆ ಟೆಲಿವಿಷನಲ್ಲಿ ತುಂಬಾ ನಮ್ಮ ಟೆಲಿವಿಷನ್ಗೆ ಎಷ್ಟು ಪ್ರೀತಿ ಕೊಡ್ತಾರೋ, ಹಾಗೆ ತೆಲುಗು ಅವ್ರು ಕೂಡ ಅವರ ಟೆಲಿವಿಷನ್ ಆ್ಯಕ್ಟರ್ಸ್ಗೆ ಅಥವಾ ಅವರು ಇನ್ನೂ ತುಂಬ ಅಂದರೆ ದೇ ಆರ್ ಟೆಲಿವಿಷನ್ ಅಂದರೆ ತುಂಬ ಕನೆಕ್ಟೆಡ್. ನಮ್ಮವ್ರು ಹೇಗೆ ಕನೆಕ್ಟ್ ಆಗಿರ್ತಾರೋ ನಮ್ಮ ರಾಜ್ಯದವರು, ಹಾಗೆ ಅವರು ಕೂಡ ತುಂಬಾ ಇಷ್ಟಪಡ್ತಾರೆ. ಆ್ಯಂಡ್ ಅವರು ತುಂಬಾ ಇನ್ವೆಸ್ಟೆಡ್ ಆಗಿಬಿಟ್ಟಿರ್ತಾರೆ ಕ್ಯಾರೆಕ್ಟರ್ಸಲ್ಲಿ. ಸೊ ಐ ಫೀಲ್ ರಿಯಲಿ ಹ್ಯಾಪಿ ನಾನು ತೆಲುಗುವಲ್ಲಿ ಮಾಡ್ತಾ ಇರೋದಕ್ಕೆ. ಆ್ಯಂಡ್ ಐ ಥಿಂಕ್ ಒಂದು ಆ್ಯಕ್ಟರ್ಗೆ ಯಾವ ರಾಜ್ಯ ಆದರೂ ಸಹ ಮೊದಲು ಅವ್ರಿಗೆ ಜನಗಳ ಒಂದು ಅವ್ರಿಗೆ ಅವ್ರ ಅಪ್ರಿಷಿಯೇಷನ್ ಬೇಕಾಗಿರುತ್ತೆ, ಅಪ್ಲಾಡ್ ಬೇಕಾಗಿರುತ್ತೆ. ಸೊ ಆ ವಿಷಯದಲ್ಲಿ ಐ ಆಮ್ ಗೆಟಿಂಗ್ ಆಲ್ ಆಫ್ ದ ಪಾಸಿಟಿವ್ ಥಿಂಗ್ ಆ್ಯಂಡ್ ಜನಗಳಿಗೆ ಇಷ್ಟ ಆಗ್ತಾ ಇದೆ. ಸೊ ಐ ಥಿಂಕ್ ಐ ಆಮ್ ಡೂಯಿಂಗ್ ಜಸ್ಟಿಸ್ ದ ಕ್ಯಾರೆಕ್ಟರ್ ಅಗೇನ್. ಸೊ ಅಗೇನ್ ಕಲ್ತ್ಕೊಳ್ಳೋಕ್ಕೆ ತುಂಬ ಸಿಗುತ್ತೆ. ಯಾಕಂದರೆ ಡಿಫ್ರೆಂಟ್ ಕಲ್ಚರ್, ಹಾಗೆ ಬೇರೆ ಭಾಷೆಗಳು, ಬೇರೆ ವಾತಾವರಣ, ಇದೆಲ್ಲ ಗೊತ್ತಾಗುತ್ತೆ. ಬಟ್ ಏನಂದರೆ ಲೈಫಲ್ಲಿ ಅಗೇನ್ ಚಾಲೆಂಜ್ ಇರಲೇಬೇಕಲ್ವ. ಸೊ ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಐ ಟೇಕ್ ಇಟ್ ಇನ್ ದ್ಯಾಟ್ ವೇ. ಓಕೆ, ಸೀರಿಯಲಲ್ಲಿ ಸದ್ದು ಮಾಡಿದ್ರಿ ಆಯಿತು. ಸಿನಿಮಾದಲ್ಲಿ ಬೆಳ್ಳಿ ತೆರೆ ಮೇಲೆ ಅಮೃತ ಉಪ್ಪರ್ನ ನಾವು ಯಾವಾಗ ಕಣ್ತುಂಬಿಕೊಳ್ಳೋದು ಅಂತ? ಆ್ಯಕ್ಚುಲಿ
ನಾನು ವಿದೂಷಕ ಅಂತ ಒಂದು Yes, ಸಿನಿಮಾ ನಿಮ್ಮ ಮುಂದಿನ ಮಾಡಿದ್ದೀನಿ. ಸಿನಿಮಾ. ನನ್ನ ಮುಂದಿನ ಸಿನಿಮಾ ಒಂದಷ್ಟು ಸಿನಿಮಾ ಮಾಡಿದ್ದೇನೆ. ಉಪೇಂದ್ರ ಅವರ ಜೊತೆ Yeah. ಕೂಡ ಆಕ್ಟ್ ಮಾಡಿದ್ದೀರಾ ನೀವು. ಪ್ರಿಯಾಂಕಾ ಉಪೇಂದ್ರ ಅವ್ರ ಜೊತೆ ಕತ್ರು ಕರ್ಮ ಕ್ರಿಯಾ ಅಂತ ಮಾಡಿದ್ದೀನಿ. ಆ್ಯಂಡ್ ಸೆಕೆಂಡ್ ಯಲಾ ಕುನ್ನಿ ಅಂತ ಮಾಡಿದೆ, ಅದು ಬಂತು. ಈಗ ಶ್ರೀ ಬಾಲಾಜಿ ಸ್ಟುಡಿಯೋ ಮಾಡಿದೆ. ದಟ್ ವಾಸ್ ಮೈ ಫಸ್ಟ್ ಡೆಬ್ಯೂ. ಇವಾಗ ನಾನು ಹೀರೋಯಿನ್ ಆಗಿ ಮೇನ್ ಲೀಡ್ ಆಗಿ ವಿದೂಷಕ ಅಂತ ಮಾಡ್ತಾ ಇದ್ದೀನಿ. ಪ್ರಾಬ್ಲಿ ಈ ಇಯರಲ್ಲಿ ರಿಲೀಸ್ ಆಗ್ತಾ ಇದೆ ಅದು. Okay. ಸೊ ಐಮ್ ವೆರಿ ಎಕ್ಸೈಟೆಡ್ ಫಾರ್ ದ್ಯಾಟ್. ಅದರಲ್ಲೂ ಕೂಡ ತುಂಬಾ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ಇದೆ. ಸೊ ಐ ಥಿಂಕ್ ಐ ಆಮ್ ಹೋಪಿಂಗ್ ಫಾರ್ ಇಟ್. ಓಕೆ, ಇಷ್ಟೊತ್ತು ಪರ್ಸ್ನಲ್ ವಿಚಾರ ಮಾತಾಡಿದ್ವಿ, ಕೆರಿಯರ್ ಬಗ್ಗೆ ಮಾತಾಡ್ತೀವಿ, ಒಂದಿಷ್ಟು ಬೇರೆ ವಿಚಾರ ಮಾತಾಡ್ತಾ ಹೋಗೋಣ. ಲೈಫ್ನಲ್ಲಿ ಡಿಸಿಪ್ಲಿನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಮ್? I think I'm very young to talk about discipline and all of that, but I feel ಯಾವುದೇ ನಿಮ್ಮ ಜೀವನದಲ್ಲಿ ಇಟ್ಸ್ ಅ ಲೈಫ್ ಸ್ಟೈಲ್ ಅಂತ ಹೇಳ್ತೀನಿ ಇವೆಂಚುಲಿ. ಲೈಕ್ ನೀವೇನೇ ಒಂದು ಆ್ಯಕ್ಟಿಂಗ್ ಅಂತ ಅಲ್ಲ, ಎನಿಥಿಂಗ್ ಬೀಟ್ ಎನಿಥಿಂಗ್, ಅದನ್ನು ಒಂದು ಪ್ಯಾಟರ್ನಲ್ಲಿ ಕನ್ಸಿಸ್ಟೆನ್ಸಿಯಲ್ಲಿ ಯು ಹ್ಯಾವ್ ಟು ಅಚೀವ್ ಇಟ್. ಇಫ್ ಯು ಜಸ್ಟ್ ಈಗ ನಾನು ಇವತ್ತು ಟ್ರೈ ಮಾಡಿದ್ದೀನಿ, ನಾಳೆಯಿಂದ ನಾನು ಟ್ರೈ ಮಾಡಲ್ಲ, ಅದು ಬರುತ್ತೆ ಅಂದರೆ ಪ್ರಾಬಬ್ಲಿ ಬರಲ್ಲ. ಬೇಕಾದ್ರೆ ಲೈಫ್ ಟೀಚಸ್ ಸೋ ಮೆನಿ ಥಿಂಗ್ಸ್ ಇನ್ ಅ ಹಾರ್ಡರ್ ವೇ. ಲೈಕ್ ನಮ್ಗೆ ಇಷ್ಟ ಇಲ್ಲ ಅಂದರೂ ಕೂಡ ನಾವು ಕನ್ಸಿಸ್ಟೆಂಟ್ ಆಗಿರಲೇಬೇಕು. ಸೊ ಐ ಥಿಂಕ್ ಕನ್ಸಿಸ್ಟೆನ್ಸಿ ಇಸ್ ದ ಕೀ. ದ್ಯಾಟ್ ಇಸ್ ವಾಟ್ ಕಾಲ್ ಡಿಸಿಪ್ಲಿನ್ ಅನಿಸುತ್ತೆ ನನಗೆ. ನೀವು ಎಷ್ಟು ಆ ವಸ್ತು ಆಗಿರಲಿ, ಅದು ಯಾವುದೋ ಒಂದು ವಾಟ್ ಎವರ್ ಇಟ್ ಇಸ್, ಅದು ಬೇಕು ಅಂದಾಗ ಎಫರ್ಟ್ಸ್ ಮ್ಯಾಟರ್ ಆಗುತ್ತೆ, ಕನ್ಸಿಸ್ಟೆನ್ಸಿ ಮ್ಯಾಟ್ರ್ ಆಗುತ್ತೆ, ಆ್ಯಂಡ್ ಪ್ಯಾಟ್ರನ್ ಮ್ಯಾಟ್ರ್ ಆಗುತ್ತೆ. ಇಲ್ಲ ಅಂದರೆ ಮೇ ಬಿ ಅದು ಹೆಂಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ, ಬಟ್ ನನ್ನ ಜೀವನದಲ್ಲಿ ತಗೊಂಡ್ರೆ ಐ ಆಮ್ ಡಿಸಿಪ್ಲಿನ್ ಅನ್ನೋದಕ್ಕಿಂತ ನಂಗೆ ಅದೊಂಥರ ಲೈಫ್ ಸ್ಟೈಲ್. ಈಗ ನಾನು ಎವ್ರಿ ಡೇ ಮಾರ್ನಿಂಗ್ ಐ ಗೋ ಟು ಜಿಮ್, ಐ ಡೂ ಮೈ ವರ್ಕ್, ಐ ಗೋ ಟು ಶೂಟಿಂಗ್, ಐ ಕಮ್ ಆ್ಯಂಡ್ ಐ ಟ್ರೈ ಟು ಈಟ್ ಹೆಲ್ದಿ. ದಿಸ್ ಇಸ್ ಸಮಥಿಂಗ್ ದಟ್ ಐ ಹ್ಯಾವ್ ಬಿಲ್ಟ್. ನನ್ನ ಜೀವನದಲ್ಲಿ ನಾನೇನೋ ಮಾಡಬೇಕು ಅಂತ ನಾನೊಂದು ಲೈಫ್ ಸ್ಟೈಲ್ ಬಿಲ್ಡ್ ಮಾಡ್ಕೊಂಡಿದ್ದೀನಿ. ನಾಟ್ ನೆಸೆಸರಿ ದಟ್ ಬೇರೆಯವರು ಅದನ್ನು ಫಾಲೋ ಮಾಡಬೇಕು ಅಂತ ಅಲ್ಲ, ಬಟ್ ವೆನ್ ಐ ಡೂ ಇಟ್ ನೋ ಐ ಫೀಲ್ ಪ್ಲೆಸೆಂಟ್. ಓಕೆ, ಏನೋ ಮಾಡ್ತಾ ಇದ್ದೀನಿ, ಓಕೆ ಒಂದು ಡಿಸಿಪ್ಲಿನ್ ಅನ್ನೋದು ನಾನು ಇಟ್ಕೊಂಡಿದ್ದೀನಿ ಅಂತ. ವೆನ್ ಐ ಡೋಂಟ್ ಡೂ ಇಟ್ ಐ ಪ್ಯಾನಿಕ್. ಅಯ್ಯೋ, ನಾನು ಒಂದು ಪ್ರಾಪರ್ ಪ್ಯಾಟ್ರನ್ನ ಫಾಲೋ ಮಾಡ್ತಾ ಇಲ್ಲ ಅಲ್ವಾ ಅಂತ. ಸೊ ನಮಗೆ ಏನೋ ಒಂದು ಬೇಕು ಅಂದಾಗ, ಬೀಟ್ ಎನಿ ವರ್ಕ್ ಸಮಥಿಂಗ್, ಒಂದು ಲೈಫ್ ಸ್ಟೈಲ್ ವಿಚ್ ಹೆಲ್ಪ್ಸ್ ಟು ಅಚೀವ್ ಇಟ್. ಆ್ಯಂಡ್ ಆಲ್ಸೋ ಒಂದು ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಅದು ಮಾಡಬೇಕು ಬೇಡ ಅಂತ ತಲೆಯಲ್ಲಿದ್ದರೂ ಕೂಡ ಐ ಥಿಂಕ್ ಯು ಶುಡ್ ಕೀಪ್ ಟ್ರೈಯಿಂಗ್ ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ಇಟ್. ಯಾವುದೇ ಒಂದು ವಸ್ತುನೇ ತಗೊಳ್ಳಿ, ಅದು ಈಸಿಯಾಗಿ ಸಿಕ್ಕರೆ ಇಟ್ ವೋಂಟ್ ಸ್ಟೇ ಫಾರ್ ಲಾಂಗ್ ಅಲ್ವಾ. ಎಸ್, ಲೈಕ್ ಅದನ್ನು ನೀವು ಎಷ್ಟು ಪ್ರಯತ್ನ ಮಾಡ್ತಿರ್ತೀರೋ, ಅದ್ರ ಮೇಲೆ ಗಿವ್ ಅಪ್ ಮಾಡದೆ ನೀವು ಎಷ್ಟು ಟ್ರೈ ಮಾಡ್ತಾ ಇರ್ತೀರೋ, ಅದು ನಿಮ್ದಾಗುತ್ತೆ ಆ್ಯಂಡ್ ಇಟ್ ವಿಲ್ ನಾಟ್ ಗೋ. ಎಂಡ್ ಆಫ್ ದಿ ಡೇ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಇಟ್ಸ್ ಇನ್ ಅ ಹಾರ್ಡರ್ ವೇ. ನೀವು ಅದನ್ನು ಎಷ್ಟು ಸುಲಭವಾಗಿ ಸಿಕ್ಬಿಡುತ್ತೋ ಅದಷ್ಟು ಬೇಗನೆ ಹೋಗ್ಬಿಡುತ್ತೆ ಆ್ಯಕ್ಚುಲಿ. ಸೊ ಯಾ, ಐ ಡೂ ಥಿಂಕ್ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಕನ್ಸಿಸ್ಟೆನ್ಸಿ. ನೀವು ಗಿವ್ ಅಪ್ ಮಾಡದೆ ಅದನ್ನು ಎಷ್ಟು ಪ್ರಯತ್ನ ಮಾಡ್ತಿರೋ ಡೆಫಿನೆಟ್ಲಿ ಅದು ಸಿಗುತ್ತೆ, ಏನೇ ಆಗಲಿ. ಅಮೃತ ಉಪ್ಪರ್ ಅವರು ಭಾಳ ಸುಂದರವಾಗಿದ್ದಾರೆ ನೋಡೋಕ್ಕೆ. ಬ್ಯುಸಿ ಶೆಡ್ಯೂಲ್ ಇರುತ್ತೆ, ಶೂಟಿಂಗ್ ಇರುತ್ತೆ, ಡೈಲಿ ಮೇಕಪ್ ಹಾಕೋಂಥದ್ದು ಇರುತ್ತೆ. ಹೆಂಗೆ ಮೇಂಟೈನ್ ಮಾಡ್ತೀರಾ? ಬ್ಯೂಟಿ ಟಿಪ್ಸ್ ಕೊಡಿ ನಮ್ಮ ಬ್ಯೂಟಿಫುಲ್ ಲೇಡೀಸ್ಗೆ. ಏನು ಅಷ್ಟು ಹೇಳೋ ಬ್ಯೂಟಿ ಟಿಪ್ಸ್ ಕೊಡೋಷ್ಟೇನು ಐ ಆಮ್ ನಾಟ್ ದ್ಯಾಟ್ ಬ್ಯೂಟಿಫುಲ್, ಬಟ್ ಐ ಫೀಲ್ ಎಲ್ಲರೂ ಹೇಳ್ತಾರೆ ವಾಟ್ ಇನ್ಸೈಡ್ ಮ್ಯಾಟರ್ಸ್ ಅಂತ. ನೀವು ಒಳಗಡೆಯಿಂದ ಹೇಗಿರ್ತೀರ ಅದೇ ಹೊರಗಡೆ ಕಾಣುತ್ತೆ ಅಂತ. ಐ ಥಿಂಕ್ ವಾಟ್ ಯು ಈಟ್ ಮ್ಯಾಟರ್ಸ್ ದ ಮೋಸ್ಟ್, ಐ ಗೆಸ್. ನಾವು ಎಷ್ಟೇ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ, ಎಷ್ಟೊಂದು ಎಕ್ಸ್ಪೆನ್ಸಿವ್ ಥಿಂಗ್ಸ್ನ ತೊಗೋತೀವಿ, ಕಾಸ್ಮೆಟಿಕ್ಸ್ ತೊಗೋತೀವಿ, ಬಟ್ ಸಮ್ವೇರ್ ಇತ್ತೀಚೆಗೆ ಐ ಥಿಂಕ್ ಎಲ್ಲರೂ ಒಂಥರ ಆರೋಗ್ಯದ ಮೇಲೆ ತುಂಬಾ ಗಮನ ಕೊಡ್ತಾ ಇದ್ದಾರೆ. ಅವ್ರು ತಿನ್ನೋದ್ರಲ್ಲಿ ಪ್ರೋಟೀನ್, ವೆಜೀಸ್, ಫೈಬರ್. ಯಾಕಂದರೆ ಎಷ್ಟೋ ವರ್ಷದ ಹಿಂದೆ ಇದನ್ನೇ ಎಷ್ಟೊಂದು ಜನ ಹೇಳಿದ್ರು ಕೂಡ ತಲೆಗೆ ಹೋಗ್ತಾ ಇರಲಿಲ್ಲ. ಬಟ್ ಈವನ್ ನಾವು ಆಲ್ಸೋ ಐ ಆಮ್ ವೆರಿ ಕಾನ್ಷಿಯಸ್. ಅಂದರೆ ಆರೋಗ್ಯವಾಗಿ ತಿನ್ನಬೇಕು ಅಂದರೆ ಡಯಟ್ ಅಂತಲೇ ಅಲ್ಲ, ಬಟ್ ನಿಮಗೇನು ಬಾಡಿಗೆ ಆ ಪೌಷ್ಟಿಕಾಂಶಗಳು ಸಿಗ್ತಾ ಇದೆ ಅನ್ನೋದು ಮುಖ್ಯ ಆಗುತ್ತೆ ಅಲ್ವಾ. ಸೊ ನಾನು ತಿನ್ನೋದ್ರಲ್ಲಿ ಪ್ರೋಟೀನ್ ಇರುತ್ತೆ, ಒಂಚೂರು ಫೈಬರ್ ಇರುತ್ತೆ, ಒಂದು ಸ್ವಲ್ಪ ಕಾರ್ಬ್ಸ್ ಇರುತ್ತೆ. ಹೀಗೆ ನಾನು ತಿಂತಾ ಇದ್ದೀನಿ ಸೊ ದ್ಯಾಟ್ ನನಗೆ ಬಾಡಿಗೆ ಏನು ಬೇಕು. ಸಿ, ಇಫ್ ಐ ಲವ್ ಮೈ ಸೆಲ್ಫ್ ಐ ಶುಡ್ ಗಿವ್ ವಾಟ್ ಎವರ್ ದ್ಯಾಟ್ ಇಟ್ ಡಿಸರ್ವ್ಸ್ ಅಲ್ವಾ. ನಾನೇನೋ ಇವಾಗ ಜಂಕ್ ತಿಂತೀವಿ ಇಲ್ಲ ಅಂತ ಅಲ್ಲ, ಇಟ್ಸ್ ಆಲ್ ಅಬೌಟ್ ಲೈಫ್ ಸ್ಟೈಲ್. ವಾಟ್ ಯು ಈಟ್ ಮ್ಯಾಟರ್ಸ್ ದ ಮೋಸ್ಟ್. ಸೊ ನಾವು ಎಷ್ಟೇ ಸ್ಕಿನ್ ಕೇರು, ಮೇಕಪ್ ಹಾಕಿದ್ರು ನಾವೇನು ತಿಂತೀವಿ ಅನ್ನೋದು ರಿಫ್ಲೆಕ್ಟ್ ಆಗುತ್ತೆ ಸ್ಕಿನ್ ಮೇಲೆ. ಸೊ ಐ ಬಿಲೀವ್ ಯು ಶುಡ್ ಈಟ್ ರೈಟ್ ಅಂದರೆ ನೀವು ಸೊಪ್ಪು ತಿನ್ನಬೇಕು ಅಂತಲ್ಲ, ಸೊಪ್ಪಲ್ಲಿ ರೈಸ್ ತಿನ್ಬೋದು, ಆಮೇಲೆ ಪ್ರೋಟೀನ್ ತಿನ್ಬೋದು,
ಬಹಳಷ್ಟಿದೆ. ಸೊ ನಿಮ್ಮ ಆಯ್ಕೆಗಳನ್ನ ನೀವು ಒಂಚೂರು ಸರಿಯಾಗಿ ಮಾಡ್ಕೊಂಡು ತಿಂದರೆ ಮೇ ಬಿ ಡೆಫಿನೆಟ್ಲಿ ಎಲ್ಲರೂ ಬ್ಯೂಟಿಫುಲ್ಲೇ, ಬಟ್ ಸ್ಕಿನ್ ಒಂದು ಪರ್ಟಿಕ್ಯುಲರ್ ಫಾರ್ಮಲ್ಲಿ ಕಾಣಬೇಕು ಹಾಗೆ ಹೇಗೆ ಅಂತ ಅಂದರೆ ತಿನ್ಬೋದು. ಇಟ್ಸ್ ಎ ಗುಡ್ ಚಾಯ್ಸ್ ಅಂತ. ಓಕೆ, ಒಂದು ಫಟಾಫಟ್ ಅಂತ ಒಂದು 5 ಕ್ವಶನ್ ಕೇಳ್ತೀನಿ, ಪಟಾಪಟ್ ಅಂತ ಆನ್ಸರ್ ಕೊಡಬೇಕು. ಓಕೆ. ಓಕೆನಾ? ಅಮೃತ ಉಪ್ಪಾರ್ ಅವರ ಫೇವ್ರೆಟ್ ಹೀರೋ ಯಾರು ಕನ್ನಡ ಇಂಡಸ್ಟ್ರಿಯಲ್ಲಿ? ಕನ್ನಡ ಇಂಡಸ್ಟ್ರಿಯಲ್ಲಿ ನನಗೆ ಪಟಾಪಟ್ ಆನ್ಸರ್. ಐ ಥಿಂಕ್ ಗಣೇಶ್ ಸರ್ ತುಂಬ ಇಷ್ಟ. ಅವ್ರ ಪರ್ಫಾರ್ಮೆನ್ಸ್ ನಂಗೆ ತುಂಬ ಇಷ್ಟ. ಅವ್ರ ಹತ್ತಾಗ ಡೆಫಿನೆಟ್ಲಿ ಯಾರಿಗಾದ್ರೂ ಅಳು ಬಂದೇ ಬರುತ್ತೆ. ಸೊ ಗಣೇಶ್ ಸರ್. ಓಕೆ, ಫೇವ್ರೆಟ್ ಹೀರೋಯಿನ್? ಚೈತ್ರ ಆಚಾರ್. ಓಕೆ, ಕನ್ನಡ ಇಂಡಸ್ಟ್ರಿಲಿ ಒಂದಿಷ್ಟು ಸಿನಿಮಾಗಳು ಬಂದಿದೆ, ನೀವು ನೋಡಿದ್ದೀರಾ? ಈ ಪಾತ್ರ ನಾನು ಮಾಡಿದರೆ ಚೆನ್ನಾಗಿರ್ತಿತ್ತು, ಈ ರೋಲ್ ಮಾಡಿದರೆ ನಾನು ಚೆನ್ನಾಗಿರ್ತಿತ್ತು. ಸಡನ್ನಾಗಿ ಕೇಳಿದರೆ ನಂಗೆ ಆ್ಯಕ್ಚುಲಿ ಹೊಳಿತಾ ಇಲ್ಲ, ಬಟ್ ಯೋಚನೆ ಮಾಡಿ, ಪರವಾಗಿಲ್ಲ. ಬೆಂಕಿಯಲ್ಲಿ ಅರಳಿದ ಹೂವು, ಓಕೆ. ಸುಹಾಸಿನಿ ಅವ್ರದ್ದು ತುಂಬಾ ಚೆನ್ನಾಗಿ ಪಾತ್ರ. ಓಕೆ, ಯಾ. ನೆಕ್ಸ್ಟು ಅಮೃತ ಉಪ್ಪಾರ್ ಅವರು ಯಾರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಇಷ್ಟಪಡ್ತಾರೆ? ಅಂದರೆ ಇವಾಗ ಎಷ್ಟೊಂದು ಜನ ಒಳ್ಳೊಳ್ಳೆ ಕಲಾವಿದರಿದ್ದಾರೆ ಇಂಡಸ್ಟ್ರಿಯಲ್ಲಿ. ಯಾರ ಜೊತೆ ಅವಕಾಶ, ಒಂದು ಒಳ್ಳೆ ಪಾತ್ರ ಅಂತ ಬಂದರೆ, ಅದಕ್ಕೆ ವೇಟೇಜ್ ಇದ್ದರೆ ಡೆಫಿನೆಟ್ಲಿ ಐಲ್ ಬಿ ಹ್ಯಾಪಿ ಟು ಪರ್ಫಾರ್ಮ್ ವಿತ್ ಎನಿಬಡಿ ಹೂ ಇಸ್ ಅ ಗುಡ್ ಪರ್ಫಾರ್ಮರ್. ಆ್ಯಂಡ್ ನಂಗೆ ತುಂಬ ಇಷ್ಟ ಒಳ್ಳೊಳ್ಳೆ ಪಾತ್ರಗಳು ಬಂದರೆ. ಯಾರ ಜೊತೆ ಮಾಡ್ತೀನಿ ಅನ್ನೋದಕ್ಕಿಂತ ಪಾತ್ರಗಳು ಚೆನ್ನಾಗಿ ಬಂದರೆ ಡೆಫಿನೆಟ್ಲಿ ಐಲ್ ಬಿ ಗ್ಲ್ಯಾಡ್ ಟು ವರ್ಕ್. ಪರ್ಟಿಕ್ಯುಲರ್ ಆಗಿ ಅಂತ ಇಲ್ಲ, ಬಟ್ ಸ್ಟಿಲ್ ನನಗೆ ತಲೆ ಹೊಡಿತಾನೆ ಇದೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಓಕೆ, ಕೊನೆಯದಾಗಿ ಒಂದಿಷ್ಟು ಹೆಂಗೆ ಅಂದರೆ ಏನೋ ಹುಡುಗ ಇರ್ಬೋದು, ಹುಡುಗಿಯರು ಇರ್ಬೋದು, ಆ್ಯಕ್ಟರ್ ಆಗಬೇಕು ಅಂತ ತುಂಬ ಜನಕ್ಕೆ ಆಸೆ ಇರ್ತಾರೆ, ಎಲ್ರಿಗೂ ಇದ್ದೇ ಇರುತ್ತೆ. ಅಂಥವ್ರಿಗೆ ನೀವು ಒಂದು ಏನು ಟಿಪ್ಸ್ ಕೊಡ್ತೀರಾ ಅಂತ? ಐ ಥಿಂಕ್ ವರ್ಕ್ ಆನ್ ಯೋರ್ ಕ್ರಾಫ್ಟ್, ಎನಿಥಿಂಗ್. ಮೇ ಬಿ ಎಸ್ಪೆಷಲಿ ನಿಮ್ಮ ಆ್ಯಕ್ಟಿಂಗ್, ನೀವು ಸ್ಕ್ರೀನ್ ಪ್ರೆಸೆನ್ಸ್ ಹೇಗೆ. ಐ ಥಿಂಕ್ ಎಲ್ಲ ಆ್ಯಕ್ಟ್ರಿಗೂ ಅವ್ರದ್ದೇ ಆದಂಥ ಒಂದು ಮ್ಯಾನರಿಸಮ್, ಯುನೀಕ್ನೆಸ್ ಇದ್ದರೆ ದ್ಯಾಟ್ ವಿಲ್ ಬಿ ನೈಸ್. ಅಗೇನ್ ಆ್ಯಕ್ಟಿಂಗ್ ಇಸ್ ಫಸ್ಟ್, ಅದು ಬೇಸ್ ಇರಲೇಬೇಕು, ಆ ಒಂದು ಬೇಸ್ಮೆಂಟು. ಹಾಗೆ ನಿಮ್ಮನ್ನು ನೀವು ಹೇಗೆ ಪ್ರೆಸೆಂಟ್ ಮಾಡ್ಕೋತೀರಾ ಅನ್ನೋದ್ರ ಬಗ್ಗೆ ಚಿಕ್ಕದಾಗಿ ವರ್ಕ್ ಮಾಡಿದ್ರು ಓಕೆ. ಆ್ಯಂಡ್ ದಟ್ಸ್ ಅ ಲಾಟ್ ಆಫ್ ಕಾನ್ಫಿಡೆನ್ಸ್ ಆ್ಯಂಡ್ ಪಾಸಿಟಿವ್. ಇಟ್ ವಿಲ್ ಕೀಪ್ ಯು ಆನ್ ದ ಬ್ರೈಟರ್ ಸೈಡ್ ಆಫ್ ಲೈಫ್. ಸೊ ಆ ಒಂದು ಸಕಾರಾತ್ಮಕ ಆಲೋಚನೆ ತುಂಬ ಮುಖ್ಯ ಆಗುತ್ತೆ. ಸೊ ಐ ಥಿಂಕ್ ಮೈಂಡ್ಸೆಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಫೀಲ್ಡ್ ಅಂತ ಅಲ್ಲ, ಎಸ್ಪೆಷಲಿ ಈ ಫೀಲ್ಡ್ ಇಸ್ ವೆರಿ ಅನ್ಪ್ರೆಡಿಕ್ಟಬಲ್. ನೀವು ಒಂದೇ ತೇಳುವ ದೋಣಿ ಆಗಿರಲ್ಲ, ಯಾಕಂದರೆ ಎಷ್ಟೊಂದು ಅಲೆಗಳು ಬರ್ತಾ ಇರುತ್ತೆ. ಯು ಶುಡ್ ಬಿ ಏಬಲ್ ಟು ಟಾಲರೇಟೆಡ್ ಆ್ಯಂಡ್ ಟೇಕ್ ಇಟ್ ಇನ್ ಅ ವೆರಿ ಪಾಸಿಟಿವ್ ವೇ. ಸೊ ಎನಿಥಿಂಗ್ ಲೈಫಲ್ಲಿ ಏನೇ ಬೇಕು ಅಂದಾಗ ಅದ್ರ ಮೇಲೆ, ಆ ಕ್ರಾಫ್ಟ್ ಮೇಲೆ ವರ್ಕ್ ಮಾಡಿ ಆ್ಯಂಡ್ ನೆವರ್ ಗಿವ್ ಅಪ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಯಾ. ಕಲಾವಿದರಿಗೆ ಪೇರೆಂಟ್ಸ್ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ? ತುಂಬಾ ಮುಖ್ಯ ಅನಿಸುತ್ತೆ. ಬಿಕಾಸ್ ನನ್ನ ಲೈಫಲ್ಲಿ ಟಚ್ ವುಡ್ ನನ್ನ ಅಮ್ಮ, ನನ್ನ ತಂದೆ ಇಬ್ಬರ ಸಪೋರ್ಟ್ ತುಂಬಾ ಇದೆ, ನನ್ನ ಫ್ಯಾಮಿಲಿ ಸಪೋರ್ಟ್. ಸೊ ಅವರಿಂದ ವೆನ್ ಎವರ್ ಐ ಫೀಲ್ ಡೌನ್, ಲೈಕ್ ಎಲ್ರಿಗೂ ಐ ಥಿಂಕ್ ಎವ್ರಿ ಒನ್ ಫೀಲ್ ದ್ಯಾಟ್, ಲೈಕ್ ಸಮ್ಟೈಮ್ಸ್ ಇಲ್ಲ ನಾನು ಇನ್ನೂ ಮಾಡಬೇಕು, ಇನ್ನೂ ಮಾಡ್ತಾ ಇಲ್ಲ ಅನ್ನೋದೊಂದು ಎಲ್ಲ ಒಂದು ಚಂಚಲತೆ ಎಲ್ಲರಲ್ಲೂ ಇರುತ್ತೆ. ವೆನ್ ಎವರ್ ಐ ಗೋ ಥ್ರೂ ದ್ಯಾಟ್ ಕೈಂಡ್ ಆಫ್ ಫೇಸ್, ಮೈ ಫ್ಯಾಮಿಲಿ ಹ್ಯಾಸ್ ಆಲ್ವೇಸ್ ಬೀನ್ ಮೈ ಸ್ಟ್ರೆಂತ್. ನನ್ನ ತಾಯಿ ನನ್ನ ಶಕ್ತಿ. ಸೊ ಐ ಥಿಂಕ್ ಆರ್ಟಿಸ್ಟ್ಗೆ ಫ್ಯಾಮಿಲಿ ಸಪೋರ್ಟ್ ತುಂಬಾ ಮುಖ್ಯ. ಅವರು ಇನ್ನೂ ಸ್ಟ್ರಾಂಗರ್ ಆಗಿ ಅವ್ರ ಲೈಫ್ನ, ಕರಿಯರ್ನ ಫೇಸ್ ಮಾಡೋಕ್ಕೆ ಶಕ್ತಿ ಬರುತ್ತೆ ಅನಿಸುತ್ತೆ. ಓಕೆ, ಇತ್ತೀಚಿನ ದಿನಗಳಲ್ಲಿ ಬಾಡಿ ಶೇಮಿಂಗ್ ಜಾಸ್ತಿ ಆಗಿದೆ, ಅದರಲ್ಲೂ ಹುಡುಗಿಯರ ವಿಚಾರದಲ್ಲಿ ನಿಮಗೆ ಗೊತ್ತಿರೋ, ದಪ್ಪ ಇದ್ರೂ ಕಷ್ಟ, ಲೀನ್ ಇದ್ರೂ ಕಷ್ಟ, ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಐ ಥಿಂಕ್ ಯು ರಿಯಲಿ ಕಾಂಟ್, ನಿಮಗೆ ಮುಂದೆ ಇರೋ ವ್ಯಕ್ತಿ ಅವ್ರು ಏನು ಮಾತಾಡ್ತಾರೆ, ಅವ್ರ ಆಲೋಚನೆಗಳನ್ನ ಯು ಕಾಂಟ್ ಕಂಟ್ರೋಲ್. ಅವ್ರಿಗೆ ಬಂದಿದ್ದು ಅವ್ರು ಹೇಳ್ತಾರೆ ಡೆಫಿನೆಟ್ಲಿ. ಬಟ್ ಏನಂದರೆ ಹೌ ಯು ಪರ್ಸೀವ್ ಇಟ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಐ ಥಿಂಕ್ ಆ್ಯಸ್ ಅನ್ ಆ್ಯಕ್ಟರ್ ವೆನ್ ಯು ಗೋ ಆನ್ ದ ಸ್ಕ್ರೀನ್, ದೇರ್ ಸೋ ಮೆನಿ ಒಪಿನಿಯನ್ಸ್, ದೇರ್ ಸೋ ಮೆನಿ ಕ್ರಿಟಿಸಿಸಮ್ ದಟ್ ಯು ಗೋ ಥ್ರೂ. ದಟ್ಸ್ ಕಂಪ್ಲೀಟ್ಲಿ ಫೈನ್, ಯಾಕಂದರೆ ಆ ಫೀಲ್ಡ್ ರಿಕ್ವೈರ್ಸ್ ದ್ಯಾಟ್. ಬಟ್ ವಾಟ್ ಐ ಬಿಲೀವ್ ಇಸ್, ನಿಮಗೆ ನೀವೊಂದು ಪರ್ಟಿಕ್ಯುಲರ್ ಶೇಪಲ್ಲಿ ಇದ್ದೀರಾ ಆ್ಯಂಡ್ ನಿಮಗೆ ಅದು ಕಂಫರ್ಟೇಬಲ್ ಆಗಿದೆ ಅಂತ ಅಂದರೆ, ಇಫ್ ದಟ್ ಡಸಂಟ್ ರಿಕ್ವೈರ್ ಎನಿ ಕೈಂಡ್ ಆಫ್ ಪ್ರೆಷರ್ ಫಾರ್ ಯು, ಯು ಫೈನ್ ಆ್ಯಂಡ್ ಯು ವಾಂಟ್ ಟು ಆಕ್ಸೆಪ್ಟ್ ಯುವರ್ ಸೆಲ್ಫ್ ದ ವೇ ಯು ಆರ್ ಅಂದರೆ, ಐ ಡೋಂಟ್ ಥಿಂಕ್ ಯು ಹ್ಯಾವ್ ಟು ಫೀಲ್ ಗಿಲ್ಟಿ ಅಬೌಟ್ ಇಟ್. ನೀವು ಅದ್ರ ಬಗ್ಗೆ ನಾನು ತುಂಬ ದಪ್ಪ ಇದ್ದೀನಿ, ತುಂಬ ಸಣ್ಣ ಇದ್ದೀನಿ, ಬಿಕಾಸ್ ನನಗೇನು ಅನಿಸುತ್ತೆ ಅಂದರೆ, ನೀವು ದಪ್ಪ ಇದ್ದರೂ
ಪೀಪಲ್ ವಿಲ್ ಕಮೆಂಟ್. ಎಸ್ ತೀರಾ ಸಣ್ಣ ಇದ್ದರೂ ಪೀಪಲ್ ವಿಲ್ ಕಮೆಂಟ್ ಬಿಕಾಸ್ ಅಲ್ಲಿ ಕೆಲವೊಬ್ರು ಫ್ಯಾಟ್ ಶೇಮ್ ಮಾಡಿದಾಗ ಫ್ಯಾಟ್ ಶೇಮ್ ಅಂತಾರೆ, ಬಟ್ ಸಣ್ಣ ಇರೋರ್ಗೂ ಅವ್ರನ್ನ ಶೇಮ್ ಮಾಡ್ತಾರೆ ಗೊತ್ತಾ. ಸೊ ಐ ಥಿಂಕ್ ಸಣ್ಣ ಇದ್ರು ದಪ್ಪ ಇದ್ರು ಮೀಡಿಯಮ್ ಇದ್ರು ಹೇಳ್ತಾರೆ. ಐ ಥಿಂಕ್ ಇಫ್ ಯು ರಿಯಲಿ ವಾಂಟ್ ಟು ಚೇಂಜ್ ಫಾರ್ ಯೋರ್ ಸೆಲ್ಫ್, ಪ್ಲೀಸ್ ಗೋ ಹೆಡ್. ನೀವು ಜನಗಳು ಏನಂತಾರೆ ಅಥವಾ ನಾನು ಹೀಗಿದ್ರೇ ಸುಂದರವಾಗಿರ್ತೀನಿ ಹಾಗಿದ್ರೇ ಸುಂದರವಾಗಿರ್ತೀನಿ ಅಂದರೆ ಇಟ್ ನೆವರ್ ಸ್ಟಾಪ್. ಸೊ ನೀವು ಲೈಫೆಲ್ಲ ಯು ಕ್ಯಾಂಟ್ ರಿಯಲಿ ಸ್ಟಿಕ್ ಇನ್ ಟು ಸಮ್ ಸರ್ಟನ್ ಶೇಪ್ ಅಲ್ವಾ, ಚೇಂಜ್ ಮಾಡ್ಕೊಂತ. ಇಟ್ಸ್ ಯೋರ್ ಬಾಡಿ. ಸೊ ಇಫ್ ಯು ವಾಂಟ್ ಟು ಬಿ ಹೆಲ್ದಿ ಆ್ಯಂಡ್ ನಿಮಗೆ ಅದರಿಂದ ನಿಮ್ಮ ಹೆಲ್ತ್ ಇಶ್ಯೂಸ್ ಬರ್ತಾ ಇದೆ ಅಂದರೆ ಡೆಫಿನೆಟ್ಲಿ ಯು ಶುಡ್ ಯು ಕ್ಯಾನ್ ವರ್ಕ್ ಆನ್ ಯೋರ್ ಸೆಲ್ಫ್ ಬೈ ಬಿಕಮಿಂಗ್ ಥಿನ್ ಆರ್ ಸಮಥಿಂಗ್. ಬಟ್ ಇಲ್ಲ ನಾನು ಹೆಲ್ದಿ ಆಗಿದ್ದೀನಿ, ನನಗೆ ಕಾನ್ಫಿಡೆನ್ಸ್ ಇದೆ ನಾನು ಇರೋದ್ರ ಬಗ್ಗೆ ಹೀಗೆ ಅಂತ ಹೇಳಿದ್ರೆ ದೆನ್ ಐ ಡೋಂಟ್ ಥಿಂಕ್ ಯು ಹ್ಯಾವ್ ಟು ಚೇಂಜ್ ಎನಿಥಿಂಗ್ ಅಬೌಟ್ ಯೋರ್ ಸೆಲ್ಫ್ ಬಿಕಾಸ್ society will talk about you no matter what, right? So you just have to love yourself the way you are, and every body is beautiful, every body shape is beautiful. ಎಸ್ Yeah. ಎಸ್ ಮ್ಯಾಮ್, ಇಷ್ಟು ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ಫ್ರೀ ಮಾಡಿಕೊಂಡು ನೀವು ನಮ್ಮ ಸ್ಟುಡಿಯೋಗೆ ಬಂದು ಇವತ್ತು ಪಾಡ್ಕಾಸ್ಟ್ನಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ನನಗೂ ತುಂಬಾ ಖುಷಿ ಆಯಿತು. ಐ ಥಿಂಕ್ ಕೆಲವೊಂದು ಸಲ ಕೆಲವೊಂದು ವಿಷಯಗಳನ್ನ ನಾವು ಶೇರ್ ಮಾಡೋದ್ರಿಂದ ಮೇ ಬಿ ಬೇರೆಯವ್ರಿಗೆ ಅದು ರೀಚ್ ಔಟ್ ಆಗಬಹುದು. ಸೊ ಮೇ ಬಿ ಐ ಹ್ಯಾವ್ ಬೇರೆಯವ್ರಿಗೆ ರೀಚ್ ಔಟ್ ಆಗಿದೆ ಆ್ಯಂಡ್ ಐ ಫೀಲ್ ರಿಯಲಿ ಪ್ಲೆಸೆಂಟ್ ಟು ಬಿ ಹಿಯರ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಗಳಿಗೆ ವೆರಿ ವೆರಿ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು ಅಮೃತ ಉಪ್ಪರ್ ಅವರ ಜೀವನ ವೃತ್ತಿ ಜೀವನ ಇರ್ಬೋದು, ಹಾಗೆ ಅವರ ಪರ್ಸ್ನಲ್ ಲೈಫ್ ಇರ್ಬೋದು, ಅವರ ನೆಕ್ಸ್ಟ್ ಪ್ರಾಜೆಕ್ಟ್ಗಳಿಗೆ ವೆರಿ ವೆರಿ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್.